ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದರೆ ಜಿಬಿಎ. ಇದೇ ಜಿಬಿಎಗೆ ಇವತ್ತು ಬಜೆಟ್ ಮಂಡನೆಯಾಗಿದೆ. ಮಹಾನಗರದ ಆಡಳಿತ ಚುಕ್ಕಾಣಿ ಸದ್ಯ ಅಧಿಕಾರಿಗಳ ಕೈಯಲ್ಲಿದ್ದು, ನಿನ್ನೆ 2 ಪಾಲಿಕೆಗಳ ಲೆಕ್ಕಾಚಾರ ಒಪ್ಪಿಸಿದ್ದ ಅಧಿಕಾರಿಗಳು ಇಂದು ಉಳಿದ 3 ಪಾಲಿಕೆಗಳ ಆಯವ್ಯಯ ಮಂಡಿಸಲಾಗಿದೆ. ಪಾಲಿಕೆ ಬಜೆಟ್ನ ಹೈಲೈಟ್ಸ್ ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬೆಂಗಳೂರನ್ನ ಸ್ವಚ್ಛಗೊಳಿಸೋ ಪೌರ ಕಾರ್ಮಿಕರಿಗೆ ಎಲೆಕ್ಟ್ರಿಕ್ ಸ್ಕೂಟರ್, ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್, ಬೀದಿ ನಾಯಿಗಳಿಗೆ ಆಶ್ರಯ ತಾಣ, ಸೊಳ್ಳೆಗಳಿಗೂ ಅನುದಾನ. ಇದು ಇಂದು ಮಂಡನೆಯಾಗಿರೋ ಜಿಬಿಎ ಬಜೆಟ್ನ ಹೈಲೈಟ್ಸ್. ₹20,000 ಕೋಟಿ ಅಮೌಂಟ್, 5 ಪಾಲಿಕೆಗಳಿಗೆ ಬಜೆಟ್. ಬೀದಿ ನಾಯಿಗಳಿಗೆ ಆಶ್ರಯ ತಾಣ, ಸೊಳ್ಳೆಗಳ ನಿಯಂತ್ರಣಕ್ಕೆ ಹಣ. ಮೇಯರ್, ಕಾರ್ಪೊರೇಟರ್ ಅಂತ ಜನಪ್ರತಿನಿಧಿಗಳಿಲ್ಲ. ದಶಕವೇ ಉರುಳಿದ್ರೂ ಬೆಂಗಳೂರಿನ ಸ್ಥಳೀಯ ಸಂಸ್ಥೆಗೆ ಚುನಾವಣೆ ಆಗ್ತಿಲ್ಲ. ಹೀಗಾಗಿ ಅಧಿಕಾರಿಗಳೇ ಬಜೆಟ್ ಮಂಡಿಸ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿರೋ 5 ಪಾಲಿಕೆಗಳ ಪೈಕಿ ನೆನೆ ಕೇಂದ್ರ ಹಾಗೂ ಪೂರ್ವ ನಗರ ಪಾಲಿಕೆಗಳಿಗೆ ಬಜೆಟ್ ಮಂಡಿಸಲಾಗಿತ್ತು. ಇವತ್ತು ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ ನಗರ ಪಾಲಿಕೆಗಳಿಗೆ ಬಜೆಟ್ ಮಂಡಿಸಲಾಗಿದೆ. 5 ಪಾಲಿಕೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಬರೋಬ್ಬರಿ ₹20,213 ಕೋಟಿ ಮೀಸಲಿಡಲಾಗಿದೆ. ಅಷ್ಟಕ್ಕೂ ಇಂದು ಯಾವ್ಯಾವ ಪಾಲಿಕೆಗಳಿಗೆ ಎಷ್ಟೆಷ್ಟು ಹಣ ಸಿಕ್ಕಿದೆ, ಏನೇನು ಹೊಸ ಘೋಷಣೆ ಆಗಿವೆ ಅನ್ನೋದನ್ನ ನೋಡೋದಾದ್ರೆ, ಉತ್ತರ ಪಾಲಿಕೆಗೆ ₹4,341 ಕೋಟಿ ಮೊತ್ತದ ಬಜೆಟ್ ಮಂಡಿಸಲಾಗಿದೆ. ಈ ಪೈಕಿ ಕಸದ ನಿರ್ವಹಣೆಗಾಗಿ ಬರೋಬ್ಬರಿ ₹301 ಕೋಟಿ ಹಣ ಮೀಸಲಿಡಲಾಗಿದೆ. ಇನ್ನು ಸೊಳ್ಳೆಗಳ ನಿಯಂತ್ರಣಕ್ಕೆ ₹8,86,00,000 ತೆಗೆದಿಡಲಾಗಿದ್ದು, ಕೆರೆಗಳ ವಾರ್ಷಿಕ ನಿರ್ವಹಣೆಗೆ 8 ಕೋಟಿ ಹಾಗೂ ಆಧುನಿಕ ಕಸಾಯಿಖಾನೆ ಸ್ಥಾಪನೆಗೆ 14 ಕೋಟಿ ಹಣ ನೀಡಲಾಗಿದೆ. ಬರುವ ಪ್ರತಿ ಪೈಸಾ ನಾವು ಏನು ಮಾಡ್ತೀವಿ, ತಗೊಂತೀವಿ, ಟ್ಯಾಕ್ಸ್ನಲ್ಲಿ ಏನು ಬರುತ್ತೆ ಅದರಲ್ಲಿ ಫಸ್ಟ್ ನಾವು ಮುನ್ಸಿಪಾಲಿಟಿಯನ್ನು ರನ್ ಮಾಡಬೇಕು. ಮುನ್ಸಿಪಾಲಿಟಿಯನ್ನು ರನ್ ಮಾಡಬೇಕು ಅಂದರೆ ಸ್ವಚ್ಛತೆ, ಬೀದಿ ದೀಪಗಳು, ರಸ್ತೆಗಳು ಮೇಂಟೆನೆನ್ಸು, ವೆಹಿಕಲ್ ಮೇಂಟೆನೆನ್ಸು, ಸಂಬಳಗಳು, ಪೌರಕಾರ್ಮಿಕರ ವೇತನಗಳು ಎಲ್ಲ ಫಸ್ಟ್ ಮ್ಯಾನೇಜ್ ಮಾಡ್ತೀವಿ. ಅದೇ ಸುಮಾರು ಹೋಗುತ್ತೆ. ಅದು ಹೋದ ನಂತರ ಏನು ಉಳಿತಾಯ ಆಗುತ್ತೆ ಅದರಲ್ಲಿ ಮಾತ್ರ 24.10ರಲ್ಲಿ SCPT SP ಕಾರ್ಯಕ್ರಮಗಳು ತಗೊಳ್ಳೋದು. ಅದಾದ ನಂತರ 7.25ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸ್ವಲ್ಪ ಪರ್ಸೆಂಟಲ್ಲಿ ಕೆಲಸ ತಗೊಳ್ಬೋದು ಇರುತ್ತೆ. ಇನ್ನು ಪಶ್ಚಿಮ ನಗರ ಪಾಲಿಕೆಯಲ್ಲಿ ಯಾವ್ಯಾವ ಘೋಷಣೆ ಮಾಡಲಾಗಿದೆ, ಎಷ್ಟು ಮೊತ್ತದ ಬಜೆಟ್ ಮಂಡಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಪಶ್ಚಿಮ ನಗರ ಪಾಲಿಕೆಗೆ ₹4,732 ಕೋಟಿ ಮೊತ್ತದ ಬಜೆಟ್ ಮಂಡಿಸಲಾಗಿದ್ದು, ಘನತ್ಯಾಜ್ಯ ನಿರ್ವಹಣೆ ಅಂದ್ರೆ ಕಸ ವಿಲೇವಾರಿಗೆ ₹322 ಕೋಟಿ ಹಣ ನೀಡಲಾಗಿದೆ. ಒಂಟಿ ಮನೆ ಯೋಜನೆಯಡಿ ವಸತಿ ಯೋಜನೆಗೆ 71 ಕೋಟಿ, ಬಡ ಸಮುದಾಯದ ಜನರಿಗೆ ₹334 ಕೋಟಿ ಸಹಾಯಧನ, 49 ಕೆರೆಗಳ ಅಭಿವೃದ್ಧಿ ನಿರ್ವಹಣೆಗೆ 30 ಕೋಟಿ ಹಾಗೂ ಶಾಲಾ ಮಕ್ಕಳ ಕರ್ನಾಟಕ ಪ್ರವಾಸಕ್ಕೆ 2 ಕೋಟಿ ಮೀಸಲಿಡಲಾಗಿದೆ. ಪ್ರಾಪರ್ಟಿ ಟ್ಯಾಕ್ಸು, ಸೆಸ್ಸು ಮತ್ತು ಟ್ಯಾಕ್ಸ್ ರಿಲೇಟೆಡ್ ರೆಸಿಪ್ಟ್ ಆಗಿ 1,074 ಕೋಟಿ ನಮಗೆ ಬರುತ್ತೆ ಅಂತ ನಿಮ್ಗೆ ನಿರೀಕ್ಷೆ ಇದೆ. ಹೋದ್ಸಲೂ ಏನಾಗಿತ್ತು, ಇದರೊಳಗಡೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೇನು ಟ್ಯಾಕ್ಸ್ ಕಟ್ತಾರೆ ಅದೆಲ್ಲವೂ ಕೂಡ ಯೂಶಲಿ ಏಪ್ರಿಲ್ ಮೇ ತಿಂಗಳಲ್ಲೇ ಜಾಸ್ತಿ ಇರೋವಂಥದ್ದು. ಅದ್ರ ಹಿಂದೆ ನಡೆದಿರುವಂಥ OTS ಇದ್ದಿದ್ದರಿಂದ ನಮಗೆ ಲಾಸ್ಟ್ ಒಂದು ಆಯವ್ಯಯದಲ್ಲಿ ಸೆಪ್ಟೆಂಬರ್ 2ರ ನಂತರ ನಮಗೆ ಒಂದು ಸ್ವಲ್ಪ ಸ್ಯಾಲ್ರಿ ಪೇ ಮಾಡೋದು ನಮಗೆ ಕಷ್ಟ ಆಗಿತ್ತು. ಆದರೆ ಈಗ ನಮಗೆ ಮೊದಲ ಆರ್ಥಿಕ ವರ್ಷದಿಂದ ಸ್ಟಾರ್ಟಿಂಗಲ್ಲೇ ನಮಗೆ ಇದರೊಳಗೆ ಆಗಿರೋದ್ರಿಂದ ನಮಗೆ ಟ್ಯಾಕ್ಸ್ ರೆವಿನ್ಯೂ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರುವಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇನ್ನು ದಕ್ಷಿಣ ನಗರ ಪಾಲಿಕೆಯ ಬಜೆಟ್ ಬಗ್ಗೆ ನೋಡೋದಾದ್ರೆ, ದಕ್ಷಿಣ ನಗರ ಪಾಲಿಕೆಯ ಬಜೆಟ್ ಗಾತ್ರ ₹3,825 ಕೋಟಿಯಾಗಿದೆ. ಇಷ್ಟು ದೊಡ್ಡ ಮೊತ್ತದಲ್ಲಿ ವಿದ್ಯಾರ್ಥಿಗಳಿಗೆ 5 ಕೋಟಿ ಅನುದಾನದಲ್ಲಿ ಉಚಿತವಾಗಿ ಲ್ಯಾಪ್ಟಾಪ್ ಕೊಡಲಾಗುತ್ತೆ. ಬೀದಿ ವ್ಯಾಪಾರಿಗಳಿಗೆ ಇ ವೆಂಡಿಂಗ್ ಮಾರಾಟಕ್ಕೆ 11.92 ಕೋಟಿ ಹಣ ನೀಡಲಾಗಿದ್ದು, ಪೌರ ಕಾರ್ಮಿಕರಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ಖರೀದಿಗೆ 6 ಕೋಟಿ ಹಣ ಮೀಸಲಿಡಲಾಗಿದೆ. ಬೀದಿ ನಾಯಿಗಳಿಗೆ 500 ಸಾಮರ್ಥ್ಯದ ಆಶ್ರಯ ತಾಣ ನಿರ್ಮಾಣಕ್ಕೆ ಪ್ಲಾನ್ ಹಾಕೊಳ್ಳಲಾಗಿದೆ. ಹೀಗೆ ಪೂರ್ವ, ಕೇಂದ್ರ, ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ ನಗರ ಪಾಲಿಕೆ ಸೇರಿದಂತೆ 5 ಪಾಲಿಕೆಗಳಿಗೆ ಬರೋಬ್ಬರಿ ₹20,000 ಕೋಟಿ ಮೊತ್ತದ ಬಜೆಟ್ ಮಂಡಿಸಲಾಗಿದೆ. ಇದೆಲ್ಲ ಯಾವ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.